ಫಿಲಿಮ್ ಸೂಪರ್ ಆಗಿದೆ ಮೇಡಮ್. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಸ್ಟೋರಿ ಮತ್ತು ಕಾಮಿಡಿ ಎರಡೂ ಸಖತ್ ಇಷ್ಟ ಆಯಿತು. ಮತ್ತು ಸೆಂಟ್ರಲ್ ಕೊಡೋ ಟ್ವಿಸ್ಟ್ಗಳು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಅದೇ ಸಿನಿಮಾ ನೋಡಿ ನಾವು ಏನು ಅನ್ಕೊಂಡಿದ್ವಿ ಅದೇನೇ ಅವ್ರಿಗೆ ಇಷ್ಟ ಆಗ್ತಾ ಇದೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದು ಅದೇ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಲ್ಲರೂ ನಕ್ಕೊಂಡು ಖುಷಿಯಾಗಿ ಹೋಗ್ತಾರೆ ಅಂತ. ಹೊರಗೆ ಬಂದಮೇಲೆ ಹೇಳ್ತಾ ಇದ್ದಿದ್ದೆ ಅದು ಜನ 2.25 ಗಂಟೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಕೇಳಿದಾಗ ತುಂಬ ಖುಷಿ ಆಯಿತು. ನೀವೆಲ್ಲನೂ ಬಂದು ನೋಡಿ, ನಿಮ್ಗೂ ಖುಷಿ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಿನಿಮಾ ನೋಡಿಲ್ಲ, ಇವಾಗಿರೋ ಏನಂತಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಏನಂತ ಅವಶ್ಯಕತೆ ಏನಿದೆ ಅದನ್ನು ನೀಗ್ಸೋಂಥ ಫಿಲ್ಮ್ ಅಂತಲೇ ಹೇಳ್ಬೋದು ಇದು. ಬಿಕಾಸ್ ಕಾಮಿಡಿ ಸರ್ ಹೇಳ್ದಂಗೆ ಇಟ್ಸ್ ನಾಟ್ ಅ ವೆರಿ ಈಸಿ ಜಾನ್ರ. ನೋಡಿದಾಗ ಎಲ್ರೂ ಕಷ್ಟನೇ ಇಲ್ಲದೆ ಸುಲಭವಾಗಿ ನಗ್ತಾ ಇದ್ದಾರೆ ಈ ಫಿಲ್ಮಲ್ಲಿ. ದಟ್ ಇಸ್ ವಾಟ್ ಐ ಸಾ ಇವತ್ತೆಲ್ಲ. ಇದನ್ನು ಮಿಸ್ ಮಾಡ್ಕೊತೀರಾ ಅನ್ನೋದಷ್ಟೇ. ಖಂಡಿತವಾಗ್ಲೂ OTTಗೆ ಬರುತ್ತೆ, ಸ್ಯಾಟಲೈಟ್ಸ್ ಎಲ್ಲದಕ್ಕೂ ಬಂದೇ ಬರುತ್ತೆ. ಬಟ್ ಯಾವುದೇ ಫಿಲ್ಮ್ ಇರಲಿ ಥಿಯೇಟ್ರಿಗೆ ಬಂದು ನೋಡೋ ಮಜಾನೇ ಬೇರೆ. ಆ ಮ್ಯೂಸಿಕ್ ಇರಲಿ, ಆ ಗ್ರ್ಯಾಂಡ್ಯೂರ್ ಆಫ್ ದ ಥಿಯೇಟರ್ ಇರ್ಬೋದು, ಅದನ್ನ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ಬಂದು ನೋಡಿ ಅಂತ ಹೇಳ್ತೀನಿ. ಮ್ಯಾಮ್ ಮೂವೀಸ್ ತುಂಬ ಚೆನ್ನಾಗಿದೆ ಅಮ್ಮ. ಮೂವಿ ನೋಡ್ಬೋದು, 100% ನೋಡ್ಬೇಕಾಗಿರೋ ಮೂವಿನೇ ಇದು. ಆ್ಯಸ್ ಅ ಫ್ಯಾಮಿಲಿ, ಹೊಸ ಡೈರೆಕ್ಟ್ರ್, ಎಲ್ಲ ಕ್ರೆಡಿಟ್ ಗೋಸ್ ಟು ಡೈರೆಕ್ಟ್ರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್. ಎಲ್ಲ ಕ್ಯಾರೆಕ್ಟ್ರಿಗೂ ಪ್ರಾಪರಾಗಿ ಅವ್ರವ್ರ ಪಾತ್ರನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈವನ್ ಎಲ್ಲ ಆ್ಯಕ್ಟರ್ಸು ಅವ್ರವ್ರ ಪಾತ್ರನ ಕರೆಕ್ಟಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಒಳ್ಳೆ ಕಾಮಿಡಿ ಸೆನ್ಸ್ ಇದೆ. ಚೆನ್ನಾಗಿ ಸಂತೋಷ ನಕ್ಕೊಂಡು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಖುಷಿ ಆಯಿತು ನೋಡಿ. ಎಲ್ಲ ನಮ್ಮ ಗಿಲ್ಲಿ ಅವರಾಗಲಿ, ಡ್ರ್ಯಾಗನ್ ಸರ್ ಆಗಲಿ, ಹಾಗೆ ನಮ್ಮ ಕಿಶೋರ್ ಸರ್, ಪ್ರತಿಯೊಬ್ಬರೂ ತುಂಬ ಖುಷಿ ಆಯಿತು ನೋಡಿ. ನಮ್ಮ ಸಾಧು ಕೋಕಿಲ್ ಅವ್ರನ್ನ ತುಂಬ ದಿವಸ ಮಿಸ್ ಮಾಡ್ಕೊಂಡಿದ್ರೆ ಎಲ್ಲನ ಹಾಕೊಂಡಿದ್ದಾರೆ ಮೂವಿಯಲ್ಲಿ. ತುಂಬ ಖುಷಿ ಆಯಿತು. ಗಿಲ್ಲಿ ಆ್ಯಕ್ಟಿಂಗ್ ಅವ್ರ ಕ್ಯಾರೆಕ್ಟರ್ ತಕ್ಕಂಗೆ ಕೌಂಟರ್ ಡೈಲಾಗ್ಸ್ ಕೊಟ್ಟಿದ್ದಾರೆ. ಅದು ಇನ್ನೂ ಖುಷಿ ಆಯಿತು ನೋಡಿ. ಮೆಸೇಜು ಅದೇ ಒಂದು ಎಲ್ಲರಿಗೂ ಒಂದು ಜಸ್ಟಿಸ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋ ಥರ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಆ ಕ್ಲೈಮ್ಯಾಕ್ಸಲ್ಲಿ ತುಂಬ ಇಷ್ಟ ಆಯಿತು ಎಲ್ಲರಿಗೂ. ನಾವೆಲ್ಲ ಒಟ್ಟಿಗೆ ಸೇರಿ ಅನ್ನೋ ಶಕ್ತಿಯಾಗಿ ನಿಂತಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿದೆ. ಮತ್ತು ಇನ್ನು ಮುಂದೆ ಬರೋ ಏನೋ ಸಿನಿಮಾಗಳು ಧೈರ್ಯವಾಗಿ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಲ್ಲ, ಆ್ಯಕ್ಚುಲಿ ಅದನ್ನು ಬಂದ್ಬಿಟ್ಟು ಕತೆ ಚೂಸ್ ಮಾಡಿರುತ್ತೆ ಡ್ರ್ಯಾಗನ್ ಮಂಜು ಬೇಕು ಅಂತ. ಅದನ್ನು ಸ್ಟ್ರಾಂಗ್ ಆಗಿ ನಂಬ್ತಾರೆ ಡೈರೆಕ್ಟ್ರು ನಂಬಿ ಸ್ಟ್ರಾಂಗ್ ಹೇಳಿದಾಗ ಪ್ರೊಡ್ಯೂಸರ್ ಒಪ್ಕೊಂತಾರೆ. ಸೊ ಬಂದು ಇಬ್ಬರು ಬಂದು ಅಪ್ರೋಚ್ ಮಾಡಿದಾಗ ಆ್ಯಕ್ಚುಲಿ ನಾನು 100 ಟೈಮ್ಸ್ ಕೇಳ್ಬಿಟ್ಟೆ, ಸರ್ ಸೂಟ್ ಆಗುತ್ತಾ ಸರ್, ಹೆಂಗೆ ಸರ್ ಜಡ್ಜ್ ಕ್ಯಾರೆಕ್ಟ್ರು, ಆ್ಯಕ್ಚುಲಿ ನಾನು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಅಂತ. ಅದೇ ಪ್ರಕಾರ ಒಬ್ಬ ಬಣ್ಣ ಹಚ್ಕೊಳೋನು ಎಲ್ಲ ರೀತಿಯಾದ ಒಂದು ಕ್ಯಾರೆಕ್ಟ್ರನ್ನೂ ಹಚ್ಕೋಬೇಕಂತ ಒಂದು ಆಸೆ ಇರುತ್ತೆ. ಸೊ ಇದನ್ನು ನನಗೊಂದು ಚಾನ್ಸ್ ಅಂತ ಅನ್ಕೋತೀನಿ. ಸೊ ಇದಕ್ಕಿಂತ ಒಂದು ಪ್ರೆಸ್ಸಲ್ಲಿ ಒಂದು ಹೋಮ್ವರ್ಕ್ ಎಲ್ಲ ಮಾಡಿದ್ದೀವಿ. ಆ್ಯಕ್ಚುಲಿ ಕೋರ್ಟಲ್ಲಿ ನೋಡಿದ್ದೀನಿ ಯಾವ ಥರ ಇದೆ ಏನಂತ ಹೇಳ್ಬಿಟ್ಟು. ಹಾಗೆ ನಾನು ಕೇಳಿದೆ ನೀಟ್ ಶೇವು, ಈ ಜಡ್ಜ್ ಅಂದರೆ ಒಂದು ಡಿಗ್ನಿಟಿ, ಒಂದು ಆ ಸ್ಟೈಲಲ್ಲೇ ಮಾಡೋಣ ಅಂತ. ಬೇಡ, ಯಾಕಂದರೆ ಆ ಜಡ್ಜಸ್ ಎಲ್ಲ ಡಿಗ್ನಿಟಿನ ಓದಿ ಬಂದಿರ್ತಾರೆ. ನಾವು ಜೈಲಿನಿಂದ ಓದಿ ಬಂದಾಗ ನಾವು ಇದೇ ರೀತಿ ಒಂದು ಇದು ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಇರ್ತಾರ ಅಂತಲೂ ಕೇಳಿದೆ. ಇಲ್ಲ, ಇದ್ದಾರೆ. ಸೊ ತುಂಬ ಹೋಮ್ವರ್ಕ್ ಮಾಡಿ ಅದರ ಲಾಸ್ಟಲ್ಲಿ ಫೈನಲ್ ಮಾಡಿ ಇದನ್ನು ಕ್ಯಾರೆಕ್ಟರ್ ಮಾಡಿರೋದು. ಸೊ ಹಾಗಾಗಿ ಒಂದು ಸ್ಟ್ಯಾಂಡಾಗಿ ಒಂದು ಹೋಮ್ವರ್ಕ್ ಇತ್ತು, ಒಂದು ಪ್ರೆಷರ್ ಇತ್ತು, ಮಾಡಲೇಬೇಕು ಅನ್ನೋ ಪ್ರೆಷರ್ ಇತ್ತು. ಸೊ ನೀಟಾಗಿ ಬಂದಿದೆ. ಸ್ವೀಕರಿಸಿದ್ದಾರೆ, ಎಲ್ಲರೂ ಜನ ಸ್ವೀಕರಿಸಿದ್ದಾರೆ, ಅದೇ ಸಾಕು ನಮಗೆ. ದೇವ್ರು ಸ್ವೀಕರಿಸಿದಂಗೆ ಅದನ್ನು.